ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ. ಹೌದು. ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹೌದಾ. ಪ್ರಪ್ರಥಮದಲ್ಲಿ ಬಂದು ಯಾವ ನಮ್ಮ ಆರಾಧ್ಯ ದೇವರಾಗಿರ್ತಕ್ಕಂಥ ಯಾರಪ್ಪ ಇವರು? ಯಾವ ಶಿಷ್ಯನ ಭಕ್ತಿಗೆ ಒಲಿತು ಕೈಲಾಸದಿಂದ ದರಿಗಿಳಿದು ಬಂದಿರತಕ್ಕಂಥ ಯಾವ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಸುಕ್ಷೇತ್ರ ಮಕನಾಪುರ ಗ್ರಾಮದಲ್ಲಿ ಹಿಂಬಾಗಿ ನಿಲ್ಲಿಸಿರ್ತಕ್ಕಂಥ ಯಾವ ನನ್ನಪ್ಪ ಗುರುಗೌರಿ ಸೋಮಲಿಂಗನ ಕರ್ತೃಗದ್ದೆ ಕೂಡ ಹಣೆ ಹಚ್ಚಿ ಮನೆದು. ಅದೇ ಯಾವ ಸೋಮಲಿಂಗನ ಒಂದು ಪರಮ ಶಿಷ್ಯನಾಗಿರ್ತಕ್ಕಂಥ ಯಾವ ಮೂರೂರು ಮುಂಗಡಿ ಮುಮ್ಮೆಟ್ಟಿ ಗುಡ್ಡದಲ್ಲಿ ಹೋಗಿ ಕಲ್ಲಿನ ಗದ್ದಿಗೆಯನ್ನು ಮಾಡಿ ಮುಳ್ಳಿನ ಹಾಸಿಗೆಯನ್ನು ಹಾಕಿ ಹಗ್ಗ ಕೋಲುಗಳಿಲ್ಲದೆ ಅಂತರ್ಲೆಕ್ಕ ಬಿಟ್ಟರೆ ಹೊಡೆದ ತಪ್ಪವನ್ನು ಕೈದಿರ್ತಕ್ಕಂಥ ಯಾವ ನನ್ನಪ್ಪ ಯೋಗಿನದ ಮೋಕ್ಷದ ದಿವ್ಯ ಚರಣಕ್ಕೂ ಕೂಡ ನತಮಸ್ತಕನಾಗಿ ಅದೇ ಯಾವ ಅಮೋಘ ಶುದ್ಧನ ಒಂದು ಮಾಯದ ಮಗನಾಗಿರ್ತಕ್ಕಂಥ ಯಾವ ನಾದ್ಯಪದ್ಯ ಗ್ರಾಮದ ಜಮಗೊಂಡ ಕನಬಾಯಿ ಪುಣ್ಯ ಗರ್ಭದಲ್ಲಿ ಹುಟ್ಟಿ ಬಂದಿರತಕ್ಕಂಥ ಯಾವ ಬಾಲ್ಯದಲ್ಲಿ ನಾನಾ ತರ ಪವಾಡಗಳನ್ನು ಮಾಡಿ ಪವಾಡ ಪುರುಷನೆನಿಸಿಕೊಂಡಿರ್ತಕ್ಕಂಥ ಯಾವ ನನ್ನ ಪರಸಾಮಲಿಂಗನ ದಿವ್ಯ ಚರಣಕ್ಕೂ ಕೂಡ ಕೋಟಿ ಕೋಟಿ ದಂಡವತ್ತ ಪ್ರಣಾಮಗಳನ್ನ ಹಾಕುತ್ತಾ ಅದರಂತೆ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಕಾರಣಕರ್ತಳೆನಿಸಿಕೊಂಡಿರ್ತಕ್ಕಂಥ ಯಾವ ಇದೇ ಒಂದು ಭಕ್ತರ ಉದ್ಧಾರಕ್ಕಾಗಿ ಬೌದಾಗ ಅವತಾರ ಎತ್ತಿ ದರಿಗಿಳಿದು ಬಂದಿರತಕ್ಕಂಥ ಇದೇ ಒಂದು ಭಕ್ತರ ಭಕ್ತಿಗೆ ಮೆಚ್ಚಿ ಊರಲ್ಲಿ ಹಿಂಬಾಗಿ ನೆಲೆಯಾಗಿ ನಿಂತಿರ್ತಕ್ಕಂಥ ಆದಿಶಕ್ತಿ ಅವತಾರಿಯಾಗಿರ್ತಕ್ಕಂಥ ತಾಯಿ ಲಕ್ಷ್ಮೀ ದೇವಿಯ ಪವಿತ್ರ ಪಾದಕ್ಕೂ ಕೂಡ ಕೋಟಿ ಕೋಟಿ ದಂಡವತ್ತ ಪ್ರಣಾಮಗಳನ್ನ ಹಾಕುತ್ತಾ ಅದರಂತೆ ಎನ್ನ ಮ್ಯಾಳಿಗೆ ಗುರುವಾಗಿ ದಾರಿ ದೀಪಾಗಿ ದಾರಿಯನ್ನು ತೋರಿರ್ತಕ್ಕಂಥ ಯಾವ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಯಾವ ನನ್ನಪ್ಪ ಶೌರ ಸಿದ್ದೇಶ್ವರ ಮತ್ತು ಅಮೋಕ್ಷಿತನ ಪವಿತ್ರ ಪಾದಕ್ಕೂ ಕೂಡ ಹಣೆ ಹಚ್ಚಿ ಮನೆದು. ಅದರಂತೆ ನನ್ನಲ್ಲಿರ್ತಕ್ಕಂಥ ಒಂದು ಅಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸಿ ಶುದ್ಧಾನ ಅನ್ನುವಂತ ದಾರಿಗೆ ತಂದಿರತಕ್ಕಂಥ ಇದೇ ಒಂದು ಸತ್ಸಂಗದ ಒಂದು ಶಾಲೆಯನ್ನು ಕಲಿಸಿರ್ತಕ್ಕಂಥ ಯಾವ ನನ್ನ ಗುರು ಆಗಿರ್ತಕ್ಕಂಥ ಸಂಕನಾಳ ಗ್ರಾಮದ ಗುರ್ಲಿಂಗ್ ಮಾಸ್ತರ್ ಕೂಡ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಅದರಂತೆ ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲಾ ನನ್ನ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ಪರಸ್ಥಳದಿಂದ ಹಾಡಿಕೆ ಕೇಳು ಬಂದಿರತಕ್ಕಂಥ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೂ ಕೂಡ ಮೇಲಾಗಿ ನಮ್ಮ ಜೊತೆಯಲ್ಲಿ ಹಾಲಕ್ ಬಂದಿರತಕ್ಕಂಥ ಅಫ್ಜಲ್ಪುರದ ಕಲಾ ಸಂಘಕ್ಕೂ ಕೂಡ ಮೇಲಾಗಿ ತಂಬಾಕು ತಿನ್ನೋರಿಗೂ ಕೂಡ ಎಲ್ಲ ಬಸನಾಳ ಸಂಘದ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಅದಕ್ಕೆ ಬೀರುವಣ್ಣ ಒಬ್ಬ ಹೆಣ್ಮಗಳು ಒಂದ್ ಊರ ತಂಬಾಕ್ ಬಿಟ್ಟಿರತ್ತ ಗಂಡನ ಬಿಟ್ಟಿರತ್ತ ಅವ ಗಂಡ ಮಗ ಮುಂದೆ ಗಳೆ ಹೊಡ್ಕೊಂಡು ಹೊಂಟಿರತ್ತ ಅವಾಗ ಕಂಡಪಟ್ಟಿ ಹೆಣ್ಮಗಳಿಗೆ ಚಟ ಆಯ್ತು ತಂಬಾಕದು ಅಕ್ಕಿ ಬಹಳ ದಿನ ಆಯ್ತದ ಗಂಡ ಬಿಟ್ಟು ಯಾನಂದ್ರತ್ತ ಓ ಅಣ್ಣಾರ ತಂಬಾಕದೇನು ಕೊಡ್ರಿ ಅಂತ ಹೊಳಿ ನೋಡ್ರದ ಗಂಡ ಮೇಲ ಹಿಂಗ ಆಗಬಾರ್ದು ವ್ಯವಹಾರ ಉಮೇಶನ ನಿನ್ನ ಯಾವಾರ ಹಿಂಗ ಅಲತ್ತಮ್ಮ ಯಾರು ಮಾಡ್ಬೇಕು ಅದನ್ನ ಮಾಡ್ಬೇಕು ಹಳೆ ಹೊತ್ತಿನಾಗ ಮುಂಜಾನೆ ಹೇಳೋಣ ನೇಮ ನಿಷ್ಠಿ ಜಳಕ ಮಾಡ್ಬೇಕು ಅದು ಸಂಜೆ ಮೇಲೆ ಜಳಕ ಮಾಡಿದ್ರೆ ಅದೇನ್ ಕೆಲಸ ಕೊಡ್ತದ ಅದಕ್ಕೆ ಇರ್ಲಿ ಬೀರೋಣ ಇವತ್ತಿನ ದಿವಸ ಬಹಳ ಚಂದ ಬಹಳ ನನ್ನವ ತಾಯಿ ಲಕ್ಷ್ಮೀ ದೇವಿ ಮೇಲೆ ಭಕ್ತಿ ಇಟ್ಟು ಬಾವಿಟ್ಟು ಇವತ್ತಿನ ದಿವಸ ಏನ್ ಮಾಡ್ಯಾರಪ್ಪ ಅಂತ ಕೇಳ್ರಿ ಕೆರಕನ್ನಳ್ಳಿ ಗ್ರಾಮದ ಗುರು ಹಿರಿಯರೆಲ್ಲಾರು ಕೂಡಿ ಬಾಳ ವಿಜೃಂಭಣೆಯಿಂದ ತಾಯಿ ಮೇಲೆ ಭಕ್ತಿ ಇಟ್ಟು ಜಾತ್ರೆಯನ್ನು ಮಾಡಿ ಹಂಗೆ ಕುಂಡ್ರಬಾರ್ದು ತಾಯಿ ಮುಂದೆ ಜಾಗರಣೆ ಮಾಡ್ಬೇಕಂತ ತಿಳ್ಕೊಂಡು ಇವತ್ತಿನ ದಿವಸ ಎರಡು ಸತ್ಸಂಗದ ಸಂಘಗಳನ್ನು ಕೂಡಿಸಿ ಸತ್ಸಂಗದ ಸೇವಾ ಕೇಳಬೇಕಂತ ತಿಳ್ಕೊಂಡು ಬಹಳ ಭಕ್ತಿ
ಯಾವತ್ತಿನಿಂದ ಎರಡು ಇಲ್ಲಿ ಒಳ್ಳೆಯ ಸಂಘಗಳನ್ನ ಕೂಡಿಸಿ ಕಾರ್ಯಕ್ರಮ ಹಚ್ಚಾರ ಬೀರುವಣ್ಣ. ಹೌದಪ್ಪ ಹೌದು, ಕಾರ್ಯಕ್ರಮನು ಯಥಾ ಪ್ರಕಾರ ಸಾಗಿ ನಡೆದಾವ ತಿನ್ನಕ್ಕ. ಯಾಕಂತ ಕೇಳಿದ್ರೆ ಬೀರುವಣ್ಣ, ಎಲ್ಲಾ ಕಡೆ 10 ಗಂಟೆಗೆ ಹಾಡಿಕೆ ಚಲೋ ಹಾಕಿ ಇವತ್ತಿನ ದಿವಸ ತಾಯಿ ಒಂದು ಮೆರವಣಿಗೆ ಇರುವುದರಿಂದ 1 ಗಂಟೆಗೆ ಕಾರ್ಯಕ್ರಮ ಚಲೋ ಆಗಿ ನಾಳೆ ಸಂಜೆ ಕಡೆ 5 ಗಂಟೆ ತನಕ ಕಾರ್ಯಕ್ರಮ ಮಾಡೋದೈತಿ. ಹೌದಪ್ಪ ಹೌದು, ಇವತ್ತಿನ ದಿವಸ ಹಾಡುವುದರಲ್ಲಿ ಆಗಲಿ, ಬಾರ್ಸಾಡೋದ್ರಲ್ಲಿ ಆಗಲಿ, ತಾಳಿನಲ್ಲಿ ಆಗಲಿ, ಹೌದು ಏನಾದರೂ ಮಾತಾಡುವಂತ ಮಾತಿನಲ್ಲಿ ಕೂಡ ಲೋಪದೋಷಗಳಾಗ್ತಾವ. ಹೌದಪ್ಪ ಹೌದು, ಆಕಾವ್ ಆಗಿರ್ತಕ್ಕಂಥ ಲೋಪದೋಷಗಳನ್ನ ಬದಿಗೊತ್ತಿ ಒಪ್ಪನ್ನುವಂತದ ನಾಳೆ ಹೊತ್ತು ಮುಳುಗುತ್ತಾನೆ ಎತ್ತಿ ಸ್ವೀಕಾರ ಮಾಡ್ಬೇಕಂತೇಳಿ ಮತ್ತೊಮ್ಮೆ ದೈವಕ್ಕೆ ಕೈ ಮುಗಿದು ಕೇಳ್ಕೊಂಡು ಎಲ್ಲರಿಗೆ ಎದ್ದು ಪಾದ ಹಿಡ್ಕೊಳ್ಳೋದಾಗಂಗಿಲ್ಲ. ಈ ಮೈಕೆ ತಮ್ಮ ಪಾದத்தை ತಿಳ್ಕೊಂಡು ಎಲ್ಲರ ಪಾದಗಳಿಗೆ ಶರಣ ಶರಣಾರ್ಥಿ ಶರಣ ಶರಣಾರ್ಥಿಗಳನ್ನು ಹೇಳಿ ಒಂದು ಮಾತು ಹೇಳೋದೈತಿ ಬೀರುವಣ್ಣ. ಈ ಆದಿಶಕ್ತಿ ಲಕ್ಷ್ಮೀ ದೇವಿ ಮೇಲೆ ಯಾರ ನಂಬಿಕೆ ಇಟ್ಟು ಯಾರ ಭಕ್ತಿ ಇಟ್ಟು ದುಡಿತೀರಲ್ಲ, ಆ ಲಕ್ಷ್ಮೀ ತಾಯಿ ಯಾವತ್ತು ನಿಮ್ ಕೈ ಬಿಡಲ್ಲ ಅನ್ನುವಂತ ಮಾತು ಹೇಳೋದೈತಿ ಬೀರುವಣ್ಣ. ಯಾಕತ್ತ ಕೇರಿ ಯಾರು ಭಗವಂತನ ಮ್ಯಾಲ ನಂಬಿಕೆ ಇಟ್ಟು ದುಡಿತಾರ ನೋಡು, ಯಾರು ಭಗವಂತನ ಮ್ಯಾಲ ವಿಶ್ವಾಸ ಇಟ್ಟು ಭಗವಂತ ನಮ್ಮ ಬೆನ್ನಿಂದ ಯಾವತ್ತು ಇರ್ತಾನಂತೇಳಿ ಯಾರು ನಂಬಿಕೆ ಇಟ್ಟು ದುಡಿತಾರ ನೋಡು, ಭಗವಂತ ಯಾವತ್ತು ಕೈ ಬಿಟ್ಟಿಲ್ಲ ಅಂತ ಹೇಳ್ತಾರೆ ಬೀರುವಣ್ಣ. ಹೆಂಗಂತ ಕೇಳಿದ್ರೆ ಬೀರುವಣ್ಣ, ಇಬ್ರು ಗಂಡ ಹೆಂಡತಿ ಇದ್ರು, ಬಾಳ ಬಡತನಿತ್ತು, ಹುಟ್ಟದನ್ನ ಹಿಡ್ಕೊಂಡು ಲಗ್ನ ಆದ್ರೂ ಕೂಡ ಬಡತನದೊಳಗೆ ಹೊಂಟ ನಡಿಲಿಕ್ಕೆ ಸಸಿ ಮನೆಗೆ ಬಂದಳು ಬೀರುವಣ್ಣ. ಹೊಸದಾಗಿ ನಡಿಲಿಕ್ಕೆ ಬಂದಳು. ಹ್ಯಾಂಡ್ ಹೇಳ್ತಾಳ ಗಂಡಗ, ಹುಟ್ಟದ ನಡೆದ್ರು ನಮ್ಮದೇನಪ್ಪ ಅಂತಂದ್ರೆ ಲಗ್ನ ಆಗಿ ಮಕ್ಕಳಾದ್ರೂ ಕೂಡ ನಮ್ಮ ಬಡತನ ಹಿಂಗಲ್ಲಾಗೈತಿ, ನಮ್ಮ ಮಡಿತನಕ್ಕೆ ಕಾಡಾಟ ಕಮ್ಮಿ ಆಗಲ್ಲಾಗೈತಿ. ಏನಾರ ಐತಿ ಹೋಗಿ ಆ ಲಕ್ಷ್ಮೀ ತಾಯಿ ಗುಡಿ ಒಳಗಿರ್ತಕ್ಕಂತ ಪೂಜಾರಿಗಳಿಗೆ ಹೋಗಿ ಕೇಳ್ಕೊಂಡು ಬಾ ಅಂತ ಹೇಳಿದಳಕ್ಕೆ. ಯಾಕಾಗಲ್ಲಂತೆ ತಿಳ್ಕೊಂಡು ಹೋಗಿ ಬಂದು ಕೇಳ್ತಾನ, ಅಲ್ಲಿ ಪಂಚಾಂಗ ಕೇಳ್ತಾನೆ ಬೀರೋಣ ಸ್ವಾಮಿಗಳು ಅಂತ. ಪಂಚಾಂಗದಾಗ ಏನ್ ಮಾಡ್ತಾ ಕೇಳಿದ್ರ, ಪಂಚಾಂಗ ತೆಗೆದು ಸ್ವಾಮಿಗಳು ನೋಡ್ತಾರ, ಪಂಚಾಂಗದಾಗ ಏನ್ ಹೊಂಡಿತತಿ ಕೇಳಿದ್ರೆ ಬೀರೋಣ, ನಾಳೆ ಇವತ್ತಿಗೆ 1 ತಿಂಗಳೇ ನಿನ್ನ ಮರಣ ಐತಿ, ನಿನ್ನ ಸಾವು ಐತಿ ನೋಡಿ ಪಂಚಾಂಗದಾಗ ಅಂತ ಹೇಳಿಬಿಟ್ಟವ. ಅವಾಗ ಅವನಿಗೆ ಮುಗುಲ್ ಹರಿದ ಮೈ ಮ್ಯಾಗ ಬಿದ್ದಂಗಾಯ್ತು. ಮೊದಲೇ ಬಡತಾನಿತ್ತು, ಈ ಬಡತನದೊಳಗೆ ಇವತ್ತಿಗೆ 1 ತಿಂಗಳಂದ್ರೆ ನನ್ನ ಸಾವು ಐತೈತೆ, ಪಂಚಾಂಗದಾಗ ಹೊಂಟೈತಿ, ಸ್ವಾಮಿಗಳು ಹೇಳ್ಯಾರ. ಇನ್ಯಾಂಗ ಮಾಡ್ಲತ್ತೆ ಚಿಂತೆ ಮಾಡ್ಕೋತ ಮನೆಗೆ ಬಂದ ಹ್ಯಾಂತ ಕೇಳ್ತಾಳ ಅವನಿಗೆ. ಏನ್ ಕೇಳ್ದ ಅಂತ ಕೇಳಿದ್ರ, ಯಾಕ ಹಿಂಗ್ಯಾಕ ಓದ್ತಿ ಸ್ನಾನ ಮಾಡಿರಿ, ಪಂಚಾಂಗ ಕೇಳಕ್ ಹೋಗಿದ್ರಿ, ಪಂಚಾಂಗದಾಗ ಏನ್ ಹೊಂಟೈತಿ ಅಂತ ಕೇಳ್ದ ಕಾಲಕ್ಕ ಗಂಡ ಹೇಳ್ತಾನೆ ಹ್ಯಾಂತಿಗೆ, ಪಂಚಾಂಗದಾಗ ನಮ್ಮ ಬಡತನ ಬಗ್ಗೆ ನಮ್ಮ ಮಡಿತನ ಕಾಡಾಟ ಬಗ್ಗೆ ಹೊಂಟಿಲ್ಲ, ಇವತ್ತಿಗೆ 1 ತಿಂಗಳಂದ್ರೆ ನನ್ನ ಸಾವು ಐತಿ ಅಂತ ಹೇಳಿ ನಮ್ಮ ಮುತ್ಯಾಯ ಹ್ಯಾಂಗ ಮಾಡೋದು ಅಂತೇಳಿ ಆ ಹ್ಯಾಂತಿ ಮುಂದೆ ಹೇಳ್ದಕ್ಕ ಹ್ಯಾಂತಿ ಅಳ್ಳಾಕತ್ತಳು ಬೀರುವಣ್ಣ. ಯಾಕಂತ ರಾಂಡಿ ಆಗುವಂತ ಸಮಯ ಬರ್ತಲ್ಲ ಅಂತ ತಿಳ್ಕೊಂಡು ಹೆಣ್ಮಗಳು ಅಳ್ಳಾಕತ್ತಳು. ಅವಾಗ ನನ್ನ ಮುತ್ತೈತನ ಕಳ್ಕೊಳ್ಳೋದು ಬತ್ತಲ್ಲ ಅಂತ ಅಳ್ಳಾಕತ್ತಳು. 1 ಟೈಮ್ 1 ದಿನ ಹೋಯ್ತು, 2 ದಿನ ಹೋಯ್ತು, 3 ದಿನ ಹೋಯ್ತು, 1 ತಿಂಗಳಾಗಲ್ಲ, 1ದೇ ದಿನ ಕಮ್ಮ ಬಂತು. ರಾತ್ರಿ ಇಬ್ರು ಗಂಡ ಹೆಂಡತಿ ಕೂತು ಮಾತಾಡ್ತಾರ. ನಾಳೆಗೆ ಹೊತ್ತೊಂಡ್ರೆ ನನ್ನ ಜೀವ ಹೋಗೋದೈತಿ, ನನ್ನ ಸಾವು ಬರೋದೈತಿ. ಯಾಕ ಪಂಚಾಂಗದಾಗ ಹೊಟ್ಟೈತಿ, ಇವತ್ತು ನಾಳೆ ನಾವು ಸಾಯೋದ ಬತ್ತಲ್ಲ ಅಂತ ತಿಳ್ಕೊಂಡ ಗಂಡ ಹೇಳ್ತಿದ್ದ, ಗಂಡನು ನೋಡಿ ಹಾಡು ಹೇಳ್ತಿದ್ರು. ಅವಾಗ ಮುಂಜಾನೆ ಅಂತ ದನ ಕರುಗಳು ಮನೆ ಮುಂದೆ ಬಂಗಳದಾಗೆ ಕಟ್ಟದಂಗೆ ಕಟ್ಟದು ಇದ್ದು ಹೆಣಕಾಸು ಮಾಡ್ಲಿಲ್ಲ, ಗಂಡ ಅಂತ ಹೇಳಿಲ್ಲ, ಅವಕ್ಕೆ ಮೇವ್ ಹೋಗಿಲ್ಲ ಬೀರುವಣ್ಣ. ಅವಾಗ ಏನಾಯ್ತಂತ ಕೇರ್ ನೆರಮನೆಯವ್ರು ನೋಡ್ಲಕ್ಕಂತ್ರಿ, ಯಾಕೆ ಇವ್ರು ಹೇಳಲ್ಲ ಏನಾಗೈತೆ ಅಂತ ತಿಳ್ಕೊಂಡು 10 ಗಂಟೆ 11 ಗಂಟೆ ಆದ್ರೂ ಗಂಡ ಹೊರಗೆ ಬರಲ್ಲ ಅದ. ಅವಾಗ ವಿಚಾರ ಮಾಡ್ತಾರ, ದನ ಕರುಗಳು ಒದರಲಕ್ಕತ್ತು, ಇವು ಹಿಂಗೆ ಬಿಟ್ರೆ ನಮ್ ದನ ಕರುಗಳು ನಮ್ ಶಾಪ್ ತಡ್ತೈತಿ ಬಾ ಅಂತ ತಿಳ್ಕೊಂಡು ಅವಾಗ ಏನ್ ಮಾಡ್ದಂತ ಕೇಳಿದ್ರ, ಇದ್ರ ಸಾತ್ರ ಹೆಂಗೂ ಸಾಯೋದೈತಿ, ಕಚ್ಚಿತೈತಿ ಅಂತ ತಿಳ್ಕೊಂಡು ಹಗ್ಗ ತಗೊಂಡು ಕುಡಗಲ್ ತಗೊಂಡು ಹೊಲಕ್ ಹಾದ ಬೀರುವಣ್ಣ. ಮೇವು ತರ್ಲಾಕ ಹೊಲಕ್ ಹೊಂಟ. ಅವಾಗ ಏನ್ ಮಾಡ್ದಂತ ಕೇಳಿದ್ರೆ, ಈ ಗುಡಿ ಒಳಗೆ ಪೂಜಾರಿ ಕೂತಿದ್ ಬೀರುವಣ್ಣ. ಆ ಪೂಜಾರಿ ಕರಿತಾನ ಅವನಿಗೆ,
ಏ ಹುಡುಗ ಎಲ್ಲಿಗೆ ಹೊಂಟಿದ್ ಬಾರೋ ಯಾಕೆ ಹಿಂಗ್ ಹೊಂಟಿದೆ ಅಂತ ಕಾಲಕ್ಕೆಪ್ಪ ನೀ ಮೋದಿ ಸಣ್ಣ ಮಾಡಿದ ಏನಾಗದತ್ತೆ ಪೂಜಾರಿ ಕೇಳದ ಕಾಲಕ್ಕ ಯಪ್ಪ ನನಗೆ ಇವತ್ತು ಸಾವೈತೆ ಅಂತ ಹೇಳ್ಯಾನ ಹಿಂಗ ಪಂಚಾಂಗದಾಗ ಹೊಂಟೈತಿ ಹೆಂಗ ಮಾಡೋದು ಅಂತ ಕಾಲಕ್ಕ ಮುತ್ತೆ ಹೇಳ್ತಾನ ಮಗನ ನೀ ದೀರ್ಘಾಯುಷ್ಮಾನವಾಗಿ ಬಹಳ ಆಶೀರ್ವಾದ ಮಾಡಿಬಿಟ್ಟವ ಅವಾಗ ಹೇಳ್ತಾನೆ ನೀ ಎಲ್ಲ ಆಶೀರ್ವಾದ ಮಾಡಿದ ಕರೆ ಹೆಂಗತ್ತಂದ ಕಾಲಕ್ಕ ನೀ ಹೋಗಿ ನೀನ ಕಾಯಕ ಮಾಡತ್ತೇಳಿ ಆ ಪೂಜಾರಿ ಕಳಿಸ್ಬಿಟ್ಟ ಹೊಲದಾಗ ಮೇವು ಕೊಯ್ಕೊಂಡು ಬರೋದ್ರಾಗ ಹೊತ್ತು ಮನೆಗೆ ತುಂಬಿರೋನ ಟೈಮ್ ಅವ ಪಂಚಾಂಗ ಹೇಳುವಂತ ಸ್ವಾಮಿಗಳು ಏನ್ ಹೇಳಿದ್ರು ಹೊತ್ತು ಮುಳುಗದ್ರಾಗ ನಿನ್ನ ಸಾವೈತ ಅಂತ ಹೇಳಿದ್ರು ಅವ್ರು ಸೀದಾ ಮೇವು ತಗೊಂಡು ಮನಿಗ್ ಹೋಗ್ಲಿಲ್ಲ ಅವ ಏನ್ ಮಾಡತ್ತೆ ಸ್ವಾಮಿಗಳು ಮನಿಗ್ ಹೋಗ್ಬಿಟ್ಟು ಬೀರೋಣ ಹೋಗಿ ಏನ್ ಮಾಡ್ದಂತ ಕೇಳಿದ್ರೆ ಮನೆ ಮುಂದೆ ನಿಂತು ದಪ್ಪತ್ತೆ ತಲೆ ಮ್ಯಾಗ ಏರ್ಕೊಂಡಿರ್ತಕ್ಕಂತ ಆ ಹುಲ್ಲಿನ ಗಂಟು ಒಗಿತಾನ ಓ ಸ್ವಾಮಿಗಳ ಬರಿ ಹೊರಗ ನಾವ ಏನ್ ಹೇಳಿರಿ ನನ್ನ ಸಾವು ಇವತ್ತಿಗೆ ಒಂದು ತಿಂಗಳಂತ ನನ್ನ ಸಾವೈತೆ ಅಂತ ಹೇಳಿರಿ ಆದ್ರ ನಾ ಸತ್ತಿಲ್ಲಲ್ಲ ಹ್ಯಾಂಗ ಅಂದ ಕಾಲಕ್ಕೆ ಸ್ವಾಮಿಗೆ ದಿಗಲು ಬಡದಂಗಾಯ್ತು ಏನ ನಾ ಹೇಳಿದೆ ಸುಳ್ಳಾಗೈತೋ ಇಲ್ಲ ಪಂಚಾಂಗ ಸುಳ್ಳಾಗ್ಯದ ನೋಡ್ತೀನಿ ಇನ್ನೊಮ್ಮೆ ತೆಗೆದು ನೋಡ್ತೀನಿ ನಿಂದ್ರಂತೆ ತಿಳ್ಕೊಂಡು ಹೋಗಿ ಪಂಚಾಂಗ ತೆಗೆದು ನೋಡ್ತಾನ ಪಂಚಾಂಗದಾಗ ಏನ್ ತ್ರಾಸ ಅಲ್ಕತ್ತದಿಲ್ಲಪ್ಪ ಅಂತ ಇಟ್ಟುತ್ತಾನ ಎಲ್ಲಿ ಹೋಗಿದೆ ಅಂತ ಕೇಳದ ಕಾಲಕ್ಕೆ ನಾ ಹಿಂಗ ಹೋಗು ಮುಂದೆ ಗುಡಿ ಹೋಗಿದ ಆ ಗುಡಿಗೆ ಹೋಗಿ ಪೂಜಾರಿ ಆಶೀರ್ವಾದ ತಗೊಂಡು ಮೇವು ತಗೊಂಡು ಇಲ್ಲಿಗೆ ಬಂದಿ ನೋಡತ್ತ ಅಂದ ಕಾಲಕ್ಕ ಆ ಮೇವಿನ ಗಂಟು ಬಿಚ್ಚು ನೋಡಿದ್ರಾಗ ನಾಗ ನಾವು ಕೂತಿರ್ತೀವಿ ಗಂಟೆಗೆ ಹುಲ್ಲಿನೊಳಗ ಅವಾಗ ಸ್ವಾಮಿ ಹೇಳ್ತಾನ ನೀ ಎಲ್ಲಿ ಹೋಗಿದ ಕರೆ ಹೇಳದ ಕಾಲಕ್ಕ ಲಕ್ಷ್ಮೀ ದೇವಿ ಗುಡಿ ಹೋಗಿದ್ನಿ ಪೂಜಾರಿ ಕರೆದು ನೀ ದೀರ್ಘಾಯುಷ್ಮಾನ್ ಭವ ಆಗತ್ತೆ ಆಶೀರ್ವಾದ ಮಾಡ್ಯಾನ ಆಶೀರ್ವಾದ ತಗೊಂಡು ಹುಲ್ಲು ಕೊಯ್ಕೊಂಡು ನಿಮ್ಮ ಮನೆಗೆ ಬಂದಿ ನೋಡ್ ಗುರುಗಳು ಅಂದ ಕಾಲಕ್ಕ ಅವಾಗ ಸ್ವಾಮಿ ಹೇಳ್ತಾನ ಏನ್ ಹೇಳ್ತಾನಂತ ಕೇಳಿದ್ರೆ ಪಂಚಾಂಗ ಹೇಳುದು ಸುಳ್ಳಲ್ಲ ಪಂಚಾಂಗದಾಗ ಹೊಂಟದ್ದು ಸುಳ್ಳಲ್ಲ ನೀ ಇವತ್ತು ಸಾವಿದ್ದು ಸುಳ್ಳಲ್ಲ ಕರೆ ಏನು ನೀ ಗುಡಿಗೆ ಹೋಗಿ ತಾಯಿ ಮ್ಯಾಗ ಸ್ವಾಸಿಟ್ಟು ತಾಯಿ ಮ್ಯಾಗ ನಂಬಿಕೆ ಇಟ್ಟು ಆ ಪೂಜಾರಿ ಆಶೀರ್ವಾದ ತಗೊಂಡು ಬಂದಿದ್ದಲ್ಲ ಆ ಆಶೀರ್ವಾದ ಇವತ್ತು ನಿನ್ನ ಕಾಪಾಡಿ ಹೋಗಿ ನಿನ್ನ ಸಾವು ಹಿಂದಾಗೆ ಹೋಗತ್ತೆ ಹೇಳ್ಬಿಟ್ಟವ ಅವಾಗ ಧನ್ಯ ಧನ್ಯತೆ ತಿಳ್ಕೊಂಡು ಹಳ್ಳಿ ಬಂದು ಪೂಜಾರಿಗಳಿಗೆ ನಮಸ್ಕಾರ ಮಾಡ್ತಾನೆಪ್ಪ ನೀ ಬಹಳ ಚಚ್ಚಿನ ಓದಿದೆ ದೇವರ ಪಾತ್ರ ಯಾವ ರೂಪದಾಗ ಬಂದ ಕಾರ್ತಾನಲ್ಲಕ್ಕ ನೀನೇ ಉದಾಹರಣೆ ಭಗವಂತ ಅಂತೇಳಿ ಕಾಲಿಗೆ ಬಿದ್ದ ಆಶೀರ್ವಾದ ತಗೊಂಡ ಅದಕ್ಕೆ ಹೇಳುದು ಯಾರು ದೇವರ ಮೇಲೆ ಭಕ್ತಿ ಇಟ್ಟು ನಂಬಿಕೆ ಇಟ್ಟು ದುಡಿತಿರಲ್ಲ ಬಂದಿರ್ತಕ್ಕಂಥ ಸಾವುದ ಹಿಂಬಾಲಕ್ಕ ಬೀರೋಣ ಸಾವುತದ ಹಿಂದಾಗ್ತೈತೆ ಅಂತ ಹಂಗ ತಾಯಿ ಮೇಲೆ ಯಾರು ಭಕ್ತಿ ಇಟ್ಟು ದುಡಿತಿರಲ್ಲ ತಾಯಿ ಯಾವತ್ತು ನಿಮ್ಮ ಕೈ ಬಿಡಲ್ಲ ಅನ್ನುವಂತ ಮಾತನ್ನ ಹೇಳಿ ಇನ್ನು ಬಾಳ ಮಾತಾಡಲಾರದೆ ಬೀರೋಣ ನಾಕೆ ನಾಲ್ಕು ನೋಡಿ ಸತ್ಯ ಸುಂದರವಾದ ಚಾಲ ಹಾಡಿ ನಮ್ಮ ಸರಜೋಡಿ ಕಲಾವಂತರಿಗೆ ಪಾಳ್ಯ ಕೊಟ್ಟು ಬಿಡೋಣ ಬೀರೋಣ.